ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೈಲರಿಂಗ್ ಮೋಟಿವೇಶ್ನಲ್ ವೀಡಿಯೋ. ಯಾರಿಗೆಲ್ಲ ಮೋಟಿವೇಶ್ನಲ್ ವೀಡಿಯೋ ಹಾಕಬೇಕು ಅಂತ ಇದ್ದೀರೋ ಅವರೆಲ್ಲ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಯಾರ್ಯಾರು ಸ್ಟಿಚ್ ಮಾಡೋಕ್ಕೆ ಕೂತಿದ್ದೀರೋ ಅಥವಾ ಕಟ್ಟಿಂಗ್ ಮಾಡಿಕೊಂಡೆ ಈ ವಿಡಿಯೋ ನೋಡ್ತಿದ್ದೀರೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ, ಮೋಟಿವೇಶ್ನಲ್ ವೀಡಿಯೋ ಅಥವಾ ಬ್ಲೌಸ್ ಕಟ್ಟಿಂಗ್ ವೀಡಿಯೋ ಬೇಕಾದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಅವರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ವಿಡಿಯೋ ಒಳಗೆ ಹೋಗೋಣ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ನನ್ನ ಹತ್ರ ತುಂಬ ಬಟ್ಟೆಗಳಿದೆ, ಸ್ಟಿಚಿಂಗ್ ಮಾಡೋಕ್ಕಾಗ್ತಿಲ್ಲ, ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಮೋಟಿವೇಶ್ನಲ್ ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಟ್ಟಿರ್ತೀನಿ. ನಾನು ಫಸ್ಟು ಹಾಗೆ ಇದ್ದಿದ್ದೆ ಫ್ರೆಂಡ್ಸ್. ಫಸ್ಟು ನೀವು ಚೇಂಜ್ ಆದ್ರೇ ನಿಮ್ಮಿಂದ ಬ್ಲೌಸ್ ಹೊಲಿಯೋಕ್ಕಾಗೋದು. ಇವತ್ತಿಂದ ನಾನು ಹೇಳ್ತೀನಿ, ಒಂದು ಚಾಲೆಂಜ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಟೋಟಲ್ ಎಷ್ಟು ಬ್ಲೌಸ್ ಇದೆಯೋ ಅಷ್ಟು ಬ್ಲೌಸನ್ನು, ಈಗ ನಿಮ್ಮ ಹತ್ರ ಒಂದು 5, 10, 15, 20 ಎಷ್ಟಾರು ಇರಲಿ ಟೋಟಲ್ ತಗೊಳ್ಳಿ ಫ್ರೆಂಡ್ಸ್. ಯಾರು ಫಸ್ಟ್ ಕೇಳಿದಾರೋ ಅವ್ರ ಬ್ಲೌಸ್ಗಳನ್ನು ತೆಗ್ದಿಟ್ಕೊಳ್ಳಿ. ಡೈಲಿ ನಿಮ್ಮಿಂದ ಜಾಸ್ತಿ ಆಗಲಿಲ್ಲ ಅಂದರೂ ಒಂದು 3 ಬ್ಲೌಸ್ ಆದರೂ ಸ್ಟಿಚಿಂಗ್ ಮಾಡೋದು, ಕನಿಷ್ಠ ಪಕ್ಷ ಅಂದರೆ 2 ಬ್ಲೌಸ್ ಆದರೂ ಸ್ಟಿಚಿಂಗ್ ಮಾಡ್ಬೋದು. ನಾನು ಹೇಳೋ ರೀತಿ ನೀವು ಟ್ರೈ ಮಾಡಿ ನೋಡಿ. ನಾನು ಕೂಡ ಫಸ್ಟು ಇದೇ ಬ್ಲೌಸ್ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ತಿದ್ದೆ. ನಾನು ಕೂಡ ಇದೇ ರೀತಿ ಯೂಟ್ಯೂಬಲ್ಲಿ ಮೋಟಿವೇಶ್ನಲ್ ವೀಡಿಯೋ ನೋಡಿ ನಾನು ತುಂಬ ಚೆನ್ನಾಗಿ ಹೊಲಿಯೋದು. ಮತ್ತು ನಾವು ಯಾವಾಗ ನಾಳೆ ಹೊಲಿಯೋಣ ಅಂದ್ಕೊತೀವೋ ಅದನ್ನು ಫಸ್ಟು ಬಿಡಿ ಫ್ರೆಂಡ್ಸ್. ನಾಳೆ ಅಂದರೆ ಖಂಡಿತವಾಗ್ಲೂ ಯಾವ ಕೆಲಸನೂ ಆಗೋಲ್ಲ. ಇವತ್ತು ಮಾಡ್ತೀನಿ, ಈಗಲೇ ಮುಗಿಸ್ತೀನಿ ಅಂತ ಅಂದ್ಕೊಂಡು ನೋಡಿ ಫ್ರೆಂಡ್ಸ್, ಖಂಡಿತ ನಿಮ್ಮಿಂದನೂ ಸಾಧ್ಯ ಆಗುತ್ತೆ. ಯಾವುದೇ ಕೆಲಸ ಆಗಲಿ ನಾವು ನಾಳೆ ಮಾಡೋಣ ಅಂದ್ಕೊಂಡ್ಬಿಟ್ರೆ ಮತ್ತೆ ನಾಳೆನೂ ಅದೇ ಯೋಚನೆ ಬರುತ್ತೆ, ನಾಳೆ ಮಾಡೋಣ ಅಂತ. ಅದಕ್ಕೆ ನೀವು ಯಾವಾಗಲೂ ನಾಳೆ ಅನ್ನೋದನ್ನು ಬಿಟ್ಟು ಇವತ್ತೇ ಮಾಡಿ ಫ್ರೆಂಡ್ಸ್. ಇವತ್ತೇ ಆ ಸ್ಟಿಚಿಂಗನ್ನು ಮಾಡಿದ್ರೆ ನೀವು ನಾಳೆ ಫ್ರೀಯಾಗಿರ್ಬೋದ. ನಿಮ್ಗೆ ಕೆಲಸ ಇಲ್ಲ ಅಂದರೆ ಫ್ರೀಯಾಗಿರ್ಬೋದಲ್ಲ. ಈಗ ಕೆಲವೊಬ್ಬರು ಬಂದುಬಿಟ್ಟು ಏನು ಹೇಳೋದು ದೊಡ್ಡ ತಪ್ಪಂದರೆ, ನೀವು ಪರವಾಗಿಲ್ಲ ನಿಧಾನ ಕೊಡಿ ಅಂತ ಹೇಳೋಗ್ಬಿಡ್ತಾರೆ. ಮತ್ತು ಯಾವತ್ತೋ ಒಂದು ದಿನ ಬಂದು ಅರ್ಜೆಂಟಾಗಿ ನನಗೆ ನಾಳೆ ಬೇಕು ಅಂತಾರೆ. ನಾವು ಆ ಟೈಮಿಗೆ ಒಂದು ಬ್ಲೌಸನ್ನು ಹೊಲಿಯೋಕ್ಕೆ ಹೋದರೆ ಅರ್ಜೆಂಟಾಗಿ ಅದರಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಮಾಡಿಟ್ಟಿರ್ತೀವಿ. ಅರ್ಜೆಂಟಾಗಿ ಹೊಲಿಯೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಯಾವಾಗಲೂ ಸ್ಟಿಚಿಂಗನ್ನು ನೀಟಾಗಿ ನಾವು ಇನ್ನೂ ಟೈಮ್ ಇದೆ ಅವ್ರು ಕೊಟ್ಟಾಗಲೇ ಹೊಲಿದು ಇಟ್ಬಿಟ್ರೆ, ನಮಗೆ ಅವ್ರು ಹೇಳಿರೋ ಅಳತೆ ಆಗಲಿ ಇಲ್ಲ ಯಾವ್ದಾದ್ರು ಕರೆಕ್ಷನ್ಗಳಾಗಲಿ ಆವಾಗಲೇ ನಾವು ನೆನಪು ಇರುತ್ತೆ ಮಾಡ್ಕೋಬೋದು. ಮತ್ತು ಕೆಲವೊಬ್ಬರು ಕರೆಕ್ಷನ್ಗಳು ಹೇಳಿರ್ತಾರೆ, ನೆನಪಿರೋದಿಲ್ಲ. ಆ ಥರ ಇದ್ದರೂ ಕೂಡ ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ರೀತಿ ಮಾಡೋದು. ಫಸ್ಟು ಸ್ಟಾರ್ಟಿಂಗಲ್ಲಿ 2 ಬ್ಲೌಸೇ ಹೊಲಿರಿ ಫ್ರೆಂಡ್ಸ್. ಇವತ್ತಿಂದ ಸ್ಟಾರ್ಟ್ ಮಾಡಿ. ನೀವು ಡೈಲಿ ಎಷ್ಟು ಬ್ಲೌಸ್ ಹೊಲಿತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಕೂಡ ನೋಡಿ ತಿಳ್ಕೊಳ್ತೀನಿ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಮೋಟಿವೇಶ್ನಲ್, ನಿಮಗೂ ಕೂಡ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸ್ಟಿಚಿಂಗ್ ವಿಡಿಯೋ ನೀವು 1 ವೀಕಿಗೆ ಚಾಲೆಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮ್ಮಿಂದ ಆಗುತ್ತೆ. ನಿಮ್ಮಿಂದ 2 ಬ್ಲೌಸ್ ಅಲ್ಲ ಫ್ರೆಂಡ್ಸ್, ಒಂದು ದಿನಕ್ಕೆ ಆರಾಮಾಗಿ 4 ಬ್ಲೌಸ್ ಕೂಡ ಹೊಲಿಬೋದು. ಅದಕ್ಕೆ ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ. 4 ಬ್ಲೌಸ್ ಇದು ನಾವು ಬ್ಲೌಸ್ ಹೊಲಿಯೋಬೇಕಾದ್ರೆ ಹೋಗಿ ಕಟ್ಟಿಂಗ್ ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ನೀವು ಒಂದು ದಿನ ಮುಂಚೆ ನೈಟೇ ಬ್ಲೌಸ್ ಎಲ್ಲ ಕಟ್ಟಿಂಗ್ ಮಾಡ್ಕೊಳ್ಳಿ. ನಿಮ್ಮಿಂದ 4 ಬ್ಲೌಸ್ ಆಗುತ್ತೆ ಅಂದರೆ 4 ಬ್ಲೌಸನ್ನು ಕಟ್ ಮಾಡ್ಕೊಳ್ಳಿ. 4 ಆಗಲಿಲ್ಲ ಅಂದರೆ ಅದರಲ್ಲಿ 3 ಬ್ಲೌಸ್ ಆದರೂ ನೀವು ಖಂಡಿತ ಸ್ಟಿಚಿಂಗ್ ಮಾಡ್ತೀರಾ. ಬ್ಲೌಸ್ ಕಟ್ಟಿಂಗ್ ಮಾಡಿರೋದಾದ್ರು ಸ್ಟಿಚ್ ಮಾಡಲೇಬೇಕು ಅನ್ನೋ ಇದು ಬರುತ್ತೆ. ಮತ್ತು ಇಲ್ಲ ಬ್ಲೌಸ್ ನಾಳೆ ಕಟ್ಟಿಂಗ್ ಮಾಡಿ ನಾಳೆ ಹೊಲಿಬೇಕಂದ್ರೆ ಕಟ್ಟಿಂಗ್ ಮಾಡಾಗಿದ ತಕ್ಷಣ ಅಯ್ಯೋ ಬಿಡಪ್ಪ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೊಲಿಯೋಣ, ಇದೇ ರೀತಿಯೇ ಆಗೋದು. ನಾನು ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನು ನೋಡೇ ಬಂದಿರೋದು ಫ್ರೆಂಡ್ಸ್. ಈಗೀಗ ನಾನು ಆ ರೀತಿ ಸೋಂಬೇರಿತನನ ಬಿಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಿಮಗೂ ಇರುತ್ತೆ, ಎಲ್ಲ ಟೈಲರ್ಸ್ಗಳಿಗೂ ಇರುತ್ತೆ. ಯಾರೆಲ್ಲ ಚಾಲೆಂಜ್ ಮಾಡಿ ಹೊಲಿತೀರ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಈ ವೀಕಲ್ಲಿ ಇವತ್ತು ಟ್ಯೂಸ್ಡೇ, ಇನ್ನು ನೆಕ್ಸ್ಟ್ ಮಂಡೇವರೆಗೂ ಎಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀರಾ ನೋಡೋಣ ಫ್ರೆಂಡ್ಸ್. ಯಾರೆಲ್ಲ ಚಾಲೆಂಜಿಗೆ ರೆಡಿಯಾಗಿದ್ದೀರಾ
ಕಮೆಂಟ್ ಮಾಡಿ. 1 ವೀಕ್ಗೆ ಇವತ್ತಿಂದ ಅಲ್ಲ, ನೀವು ಇವತ್ತು ನೋಡಿದ್ರೂ ಪರವಾಗಿಲ್ಲ, ಇಲ್ಲ ನಾಳೆ ನೋಡಿದ್ರೂ ಪರವಾಗಿಲ್ಲ. ಒಟ್ಟು 1 ವೀಕಿಗೆ ಎಷ್ಟು ಬ್ಲೌಸ್ ಹೊಲಿತೀರಾ? ನೀವು ಮಾಮೂಲಿ ಹೊಲಿಯೋದಕ್ಕಿಂತ ಒಂದು ಬ್ಲೌಸ್ ಜಾಸ್ತಿಯಾಗಿ ಹೊಲಿಯಿರಿ. ಫಸ್ಟೇ 1 ಹೊಲಿತಿದ್ರಿ ಅಂದರೆ ಒಂದು ದಿನಕ್ಕೆ ಈಗ 2 ಹೊಲಿರಿ, 2 ಹೊಲಿತಿದ್ದವರು 3 ಹೊಲಿರಿ. ಇದೇ ರೀತಿ ಜಾಸ್ತಿ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನಾವು ಆಗೋದಿಲ್ಲ ಅಂದ್ಕೊಂಡ್ರೆ ಯಾವುದೂ ಆಗೋಲ್ಲ. ಫಸ್ಟ್ ನಮ್ಮ ಸೋಂಬೇರಿತನ ಹೋದರೆ ಖಂಡಿತವಾಗ್ಲೂ ನಮ್ಮಿಂದನೂ ಆಗುತ್ತೆ ಫ್ರೆಂಡ್ಸ್. ಮತ್ತು ನಿಮಗೆ ಬ್ಲೌಸ್ ಕೊಟ್ಟು ಕೆಲವೊಬ್ಬರು ಸರಿಯಾಗಿ ದುಡ್ಡು ಕೊಡೋಲ್ಲ, ಆ ರೀತಿ ಮಾಡೋ ಕಸ್ಟಮರ್ನ ಜಾಸ್ತಿ ಇಸ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಆ ರೀತಿ ಮಾಡೋರ್ದು ಅಮೌಂಟ್ ಯಾವಾಗ ಕೊಡ್ತಾರೋ ನಾನು ಆವಾಗಲೇ ಸ್ಟಿಚಿಂಗ್ ಮಾಡೋದಂತ ಕಂಡೀಷನಾಗಿ ಹೇಳ್ಬಿಡಿ. ಕೆಲವೊಬ್ಬರು ತುಂಬ ಆಟ ಆಡಿಸ್ತಾರೆ ಫ್ರೆಂಡ್ಸ್. ನನಗೂ ಕೂಡ ಅದೇ ರೀತಿ ಆಗಿದೆ. ಈಗ ಹಬ್ಬದ ಸೀಸನು ಫ್ರೆಂಡ್ಸ್. ಗಣೇಶ ಹಬ್ಬ ಮತ್ತು ಗೌರಿ ಗಣೇಶ, ನೆಕ್ಸ್ಟು ದಸರಾ, ದೀಪಾವಳಿ, ಇದೇ ರೀತಿ ಹಬ್ಬ ಸೀಸನು. ಎಲ್ಲ ಟೈಲರ್ಸು ಕೂಡ ಬ್ಯುಸಿಯಾಗೇ ಇರ್ತೀರ. ನೀವು ಆದ್ದರಿಂದ ಫಾಸ್ಟಾಗಿ ಸ್ಟಿಚ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ಕೂಡ ಸ್ಟಾರ್ಟಿಂಗ್ ಬಿಗಿನರಲ್ಲಿ ಸ್ವಲ್ಪ ಒಂದು ಬ್ಲೌಸ್ ಒಂದು ದಿನಕ್ಕೆ ಒಂದು ಬ್ಲೌಸು, 2 ಬ್ಲೌಸ್ ಹೊಲಿಯೋದೇ ಹೆಚ್ಚು. ಒಂದು ಬ್ಲೌಸನ್ನೇ ಒಂದೊಂದು ದಿನ 2 ದಿನ ಕೂಡ ಹೊಲಿದಿದ್ದೀನಿ ಫ್ರೆಂಡ್ಸ್. ಈಗ ಆ ರೀತಿ ಇಲ್ಲ. ಅದೇ ಫ್ರೆಂಡ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ನಮ್ಮಿಂದ ಎಲ್ಲ ಆಗುತ್ತೆ, ಎಲ್ಲ ಕೂಡ ಆಗುತ್ತೆ ಫ್ರೆಂಡ್ಸ್. ನಿಮ್ಮಿಂದನೂ ಆಗುತ್ತೆ. ಅದೇ ನೀವು ಪರ್ಫೆಕ್ಟ್ ಟೈಲರಾಗಿ 3-4 ಬ್ಲೌಸ್ ಹೊಲಿತಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬೆಳಗ್ಗೆ ನೀವು ಆದಷ್ಟು ಬೆಳಗ್ಗೆ 10ರಿಂದ 11 ಮಿಷನ್ ಮೇಲೆ ಕೂತ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. 10 ಗಂಟೆಯಿಂದ ನೀವು ಕೂತ್ಬಿಟ್ರೆ ಮಧ್ಯಾಹ್ನದೊಳಗೆ ಆರಾಮಾಗಿ 2 ಬ್ಲೌಸ್, 3 ಆಗಿಲ್ಲ ಅಂದರೆ 2 ಬ್ಲೌಸ್ ಆರಾಮಾಗಿ ಹೊಲಿಬೋದು. ಮತ್ತು ಮಧ್ಯಾಹ್ನ 1 ಅವರ್ ರೆಸ್ಟ್ ತೊಗೊಂಡು ಮತ್ತು ಒಂದು 2ರಿಂದ 5ರವರೆಗೂ ನೀವು ಆರಾಮಾಗಿ ಹೊಲಿಬೋದು. ಆಮೇಲೆ ಕೂಡ ಮನೆ ಕೆಲಸಗಳನ್ನು ಮಾಡ್ಕೋಬೋದು. ಮತ್ತು ಸಂಜೆ ಫ್ರೀ ಇದ್ದಾಗ ಕಟ್ಟಿಂಗು ಮತ್ತು ಹುಕ್ಸ್ ಅದು ಇದು ಸ್ಟಿಚಿಂಗ್ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ರೀತಿನೇ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನಿಮಗೂ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನನಗೂ ಇನ್ನೂ ವಿಡಿಯೋ ಹಾಕಬೇಕು ಅನ್ನೋ ಮೋಟಿವೇಶ್ನಲ್ ಬರುತ್ತೆ. ಈಗ ವಿಡಿಯೋ ಜಾಸ್ತಿ ಹಾಕೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ನೀವು ಹಬ್ಬಕ್ಕೆ ಬಂದಿರೋ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿ ಹಬ್ಬದ ಮುಂಚೆನೇ ಕೊಟ್ಬಿಡಿ ಫ್ರೆಂಡ್ಸ್. ಮತ್ತಿಲ್ಲಾಂದರೆ ಹಬ್ಬದ ಟೈಮಿಗೆ ನಮ್ಮಿಂದ ಹಬ್ಬ ಮಾಡೋಕ್ಕಾಗೋದಿಲ್ಲ. ಅಯ್ಯೋ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಸರಿಯಾಗಲ್ಲ. ಹಬ್ಬದಕ್ಕಿಂತ ಮುಂಚೆನೇ ನಿಮ್ಮ ಹತ್ರ ಇರೋ ಹಬ್ಬದ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿ ಕೊಡಿ ಫ್ರೆಂಡ್ಸ್. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಹಾಗೆ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಇಷ್ಟೊತ್ತರೆಗೂ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.